ಇನ್ನು ಕಳೆದೊಂದು ವಾರದಿಂದ ಪಾಕಿಸ್ತಾನ ಸೇನೆಯ ಉದ್ದಟತನ ಇನ್ನೂ ಕೂಡ ಮುಂದುವರೆದಿದೆ. ನಮ್ಮ ಪ್ರತಿನಿಧಿ ಹರೀಶ್ ಕೂಡ ಅದನ್ನ ಮೆನ್ಷನ್ ಮಾಡ್ತಾ ಇದ್ರು. ಕಾಲ್ ಕೆರೆದು ಜಗಳ ಮಾಡುವಂತಹ ಒಂದು ಜಾಯಮಾನ ಅದು ಪಾಕಿಸ್ತಾನ ಬಿಡೋ ಲಕ್ಷಣಗಳಿಲ್ಲ. ನೋಡಿ, ಕಳೆದ 7 ದಿನಗಳಿಂದಲೂ ಕೂಡ ನಡೀತಾ ಇರುವಂತಹ ಒಂದು ದಾಳಿ, 7ನೇ ದಿನವೂ ಕೂಡ ಗುಂಡಿನ ದಾಳಿ ಮಾಡಿದೆ ಈ ಪಾಕಿಸ್ತಾನ. ಈ ಕುಪ್ವಾರ, ಉರಿ, ಅಖ್ನೂರ್ ಗಡಿ ರೇಖೆಗಳಲ್ಲಿ ಫೈರಿಂಗ್ ಆಗ್ತಾ ಇದೆ. ಜಮ್ಮು ಕಾಶ್ಮೀರ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಮಾಡಿದೆ ಪಾಕಿಸ್ತಾನ ಸೇನೆ. ರಾತ್ರಿ ನಡೆಸಿರುವಂತಹ ಈ ಅಪ್ರಚೋದಿತ ಗುಂಡಿನ ದಾಳಿ ಪಾಕಿಸ್ತಾನ ಸೇನೆ ಮಾಡಿದೆ. ಪಾಕ್ ಸೇನೆಗೆ ತಕ್ಕ ಪ್ರತ್ಯುತ್ತರ ನಮ್ಮ ಭಾರತೀಯ ಸೇನೆ ಕೂಡ ನೀಡ್ತಾ ಇದೆ. ನಾವು ಯಾವುದರಲ್ಲೂ ಕೂಡ ಯಾವತ್ತೂ ಹಿಂದೆ ಬಿದ್ದಿಲ್ಲ. ನಾವು ಯಾವತ್ತೂ ನಾವಾಗೆ ಹೋಗಿ ಅಟ್ಯಾಕಿಗೆ ಹೋಗೋದಿಲ್ಲ ಅಥವಾ ನಾವಾಗೆ ಫೈರಿಂಗ್ ಓಪನ್ ಮಾಡೋದಿಲ್ಲ. ಬಟ್ ಯಾವಾಗ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೋ ನಾವು ಡಿಫೆಂಡ್ ಮಾಡಲೇಬೇಕಾಗುತ್ತೆ. ನಮ್ಮ ಕಡೆಯಿಂದಲೂ ಕೂಡ ಸೇನೆ ತಕ್ಕ ಉತ್ತರವನ್ನು ಕೊಟ್ಟಿದೆ. ಆದರೆ ಈ ಪಾಕಿಸ್ತಾನದ ಜಾಯಮಾನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದಕ್ಕೆ ಏನೇ ಹೇಳಿ ಎಷ್ಟೇ ಮಾಡಿ ಇದು ತನ್ನ ಜಾಯಮಾನವನ್ನು ಬಿಡೋದಿಲ್ಲ. ಇದೇ ರೀತಿಯಾಗಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರುವಂಥದ್ದು ಈ ಹಿಂದಿನಿಂದಲೂ ಕೂಡ ಮಾಡಿದೆ. ಈಗಲೂ ಕೂಡ ತನ್ನ ಒಂದು ಈ ದಾಳಿಯನ್ನು ಮುಂದುವರಿಸಿದೆ. ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ದೇಶಕ್ಕೆ ವಾಪಸ್ ಆಗ್ತಾ ಇದ್ದಂತಹ ಪಾಕಿಸ್ತಾನಿ ಪ್ರಜೆಯೊಬ್ಬರು ಸಾವನ್ನಪ್ಪಿದ್ದಾರೆ. 69 ವರ್ಷದ ವೃದ್ಧ ಪಾಪ. ಹೃದಯಾಘಾತದಿಂದ ಇವರು ಕೊನೆಯುಸಿರೆಳೆದಿದ್ದಾರೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ವೃದ್ಧ ಸಾವನ್ನಪ್ಪಿರುವಂಥದ್ದು. ಈತ 17 ವರ್ಷದಿಂದ ಭಾರತದಲ್ಲೇ ನೆಲೆಸಿದ್ರು, ಅಬ್ದುಲ್ ವಾಹಿದ್ ಅಂತ ಹೇಳಿ. ಬಟ್ ವೀಸಾ ಅವಧಿ ಮುಗಿದಿದ್ರು ಕೂಡ ಭಾರತದಲ್ಲೇ ಇದ್ರು. ಈಗಾಗಲೇ ಭಾರತ ಕೂಡ ಯಾರೆಲ್ಲ ವೀಸಾ ತಗೊಂಡು ಬಂದಿದ್ದೀರಿ ಅವರು ಕೂಡ ವಾಪಸ್ ಹೋಗಿ ಅಂತ ಕಟ್ಟುನಿಟ್ಟಾಗಿ ಹೇಳಿದೆ. ಇವರು ವೀಸಾ ಎಕ್ಸ್ಪೈರ್ ಆಗಿದ್ರು ಕೂಡ ಭಾರತದಲ್ಲೇ ಇದ್ರು. ಇಂಥವ್ರನ್ನ ಗುರುತಿಸಿ ಈಗ ವಾಪಸ್ ಕಳಿಸುವಂಥ ಒಂದು ಕೆಲಸ ನಮ್ಮಲ್ಲಿ ಆಗ್ತಾ ಇದೆ. ಸೊ ಒಂದು ಅನ್ಫಾರ್ಚುನೇಟ್, ಹೋಗುವಂಥ ಸಂದರ್ಭದಲ್ಲಿ ಸುಮಾರು ಒಂದು 69 ವರ್ಷ ಪ್ರಾಯದ ವ್ಯಕ್ತಿ ಹೋಗುವಾಗಲೇ ದಾರಿ ಮಧ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಇವರು ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನಕ್ಕೆ ವಾಪಸ್ ಕಳಿಸ್ತಾ ಇದ್ರು. ಕಳಿಸೋದಕ್ಕೆ ಅಂತ ಹೇಳಿ ಪೊಲೀಸರು ಕೂಡ ಇವರನ್ನ ಕರ್ಕೊಂಡು ಬಂದಿದ್ರು. ವಾಪಸ್ ಹೋಗುವಂಥ ಸಂದರ್ಭದಲ್ಲಿ 69 ವರ್ಷದ ವೃದ್ಧ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿಯಾಗಿದೆ. ಸೊ ಮೊನ್ನೆ ನಡೆದಂತಹ ಒಂದು ದಾಳಿ, ಸೊ ಆ ತನಿಖೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕಾಶ್ಮೀರಿ ನಿವಾಸಿಗಳು ಸುಪ್ರೀಂ ಕೋರ್ಟ್ಗೆ ಒಂದು PIL ಹಾಕಿದ್ದಾರೆ. ಇವತ್ತು ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದಾಳಿ ಕುರಿತ ಅರ್ಜಿಗಳ ಒಂದು ವಿಚಾರಣೆ ನಡೆಯುತ್ತೆ. ಸಂಪೂರ್ಣ ತನಿಖೆಗೆ ನ್ಯಾಯಾಂಗ ಸಮಿತಿ ರಚನೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ NIA ತನ್ನ ತನಿಖೆಯನ್ನು ಮಾಡ್ತಾ ಇದೆ. ಅದರ ಜೊತೆಗೆ ನ್ಯಾಯಾಂಗ ತನಿಖೆ ಆಗಬೇಕು, ಒಂದು ನ್ಯಾಯಾಂಗ ಸಮಿತಿ ರಚನೆ ಆಗಬೇಕು. ಫತೇಹ್ ಕುಮಾರ್ ಶಾಹು, ಮೊಹಮ್ಮದ್ ಜುನೈದ್, ವಿಕಿ ಕುಮಾರ್ ಇವರು ಸಲ್ಲಿಸಿರುವಂತಹ ಅರ್ಜಿ ಸ್ವತಂತ್ರ ಮತ್ತು ಪಾರದರ್ಶಕ ತನಿಖೆಯ ಅಗತ್ಯತೆ ಇದೆ ಅಂತ ಹೇಳಿ ಅರ್ಜಿ ಹಾಕಿದ್ದಾರೆ. ಫತೇಶ್ ಕುಮಾರ್ ಶಾಹು, ಮೊಹಮ್ಮದ್ ಜುನೈದ್ ಮತ್ತು ವಿಕಿ ಕುಮಾರ್ ಅನ್ನೋರು ಸಲ್ಲಿಸಿರುವಂತಹ ಅರ್ಜಿ. ಸೊ ನಾಗರಿಕರ ಸುರಕ್ಷತೆಗೆ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಬೇಕು, ಸುಪ್ರೀಂ ಕೋರ್ಟ್ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥದ್ದನ್ನ ಕೇಳಿದ್ದಾರೆ. ನೋಡ್ಬೇಕು ಇವತ್ತು ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವೇಷನ್ಸ್ ಅನ್ನ ಮಾಡುತ್ತೆ, ಏನು ಹೇಳುತ್ತೆ ಈ PIL ನಲ್ಲಿ ಅನ್ನುವಂಥದ್ದು ಈಗ ಕುತೂಹಲ. ಕೇಂದ್ರಕ್ಕೆ ನಿರ್ದೇಶನವನ್ನ ಕೊಡಿ ಅಂತನೂ ಕೂಡ ಈ ಅರ್ಜಿಯಲ್ಲಿ ಕೇಳಲಾಗಿದೆ. ಇನ್ನು